ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 0.75 ಕ್ರೋಶೆ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ದಾರನ ಮೊದಲು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 2 ಚೈನ್ ಹಾಕೋತಾ ಇದ್ದೀನಿ. ಎರಡು ಚೈನ್ ಆದಮೇಲೆ 4 ಸಲ ಡಬಲ್ ಕ್ರೋಶೆ ಹಾಕೋತೀನಿ. ನಾಲ್ಕು ಡಬಲ್ ಕ್ರೋಶೆ ಹಾಕೋದಾದಮೇಲೆ ಈಗ ಮತ್ತೆ ನಾನು 2 ಚೈನ್ ಹಾಕೋತೀನಿ. 2 ಚೈನ್ ಹಾಕ್ಕೊಂಡು ಮೊದಲಿಂದು 4ನೇ ಡಬಲ್ ಕ್ರೋಶದಲ್ಲಿ ಮತ್ತೆ ಈಗ 4 ಡಬಲ್ ಕ್ರೋಶೆ ಹಾಕೋತೀನಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 2 ಚೈನು, ಆಮೇಲೆ ಮೊದಲಿಗೆ ಹಾಕಿರೋ 4 ಕ್ರೋಶದಲ್ಲಿ 4ನೇ ಡಬಲ್ ಕ್ರೋಶದಲ್ಲಿ ಮತ್ತೆ 4 ಡಬಲ್ ಕ್ರೋಶೆ ಹಾಕಬೇಕು. ಇದೇ ಥರ ಫಸ್ಟ್ ಹಾಕಿರೋ ಲಾಕ್ ಬಿಟ್ಕೊಂಡು 5 ಸಲ ಹಾಕಬೇಕಾಗತ್ತೆ. ಡಿಸೈನ್ ನಾನು ಮೊದಲಿಗೆ ಒಂದು ಸಲ ಅಪ್ಲೋಡ್ ಮಾಡಿದ್ದೆ, ಬಟ್ ಕೆಲವರಿಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸೊ ಅದಕ್ಕೆ ಇದನ್ನ ಇನ್ನೊಂದು ಸಲ ಹಾಕಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫೈವ್ ಟೈಮ್ಸ್ ಈ ಥರ ಡಿಸೈನ್ ಹಾಕಿದ ಮೇಲೆ ದಾರನ ಪುಲ್ ಮಾಡಿಕೊಂಡು ಈಗ ನಾನು ನೆಕ್ಸ್ಟು ಈಗೇನು ಒಂದು ಆರ್ಚ್ ಥರ ಬರುತ್ತೆ, ಅದರದ್ದು ಮಿಡ್ಲಲ್ಲಿ ಬರೋ ಥರ ನಾನೀಗ ಮತ್ತೊಂದು ದಾರ ತಗೊಂಡು ಮೊದಲಿಗೆ ಏನು ಡಿಸೈನ್ ಹಾಕಿದ್ವಲ್ವ ಅದೇ ಥರ ಲಾಕ್ ಮಾಡ್ಕೊಂಡು 2 ಚೈನ್ ಹಾಕಿ 4 ಡಬಲ್ ಕ್ರೋಶೆ ಹಾಕೋದು. ಆಮೇಲೆ ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕು.
ನೋಡಿ ಈಗ ಎರಡನೇ ಆರ್ಚ್ನು ಕಂಪ್ಲೀಟ್ ಆಗಿದೆ. ಎರಡು ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ ದಾರಾನ ಪುಲ್ ಮಾಡ್ಕೊಂಡು ಹೊರಗೆ ತೆಗಿಬೇಕು. ಈಗ ಮೊದಲಿಗೆ ಏನು ಹಾಕಿದ್ವಲ್ವ ಅದನ್ನು ಲಾಕ್ ಮಾಡ್ಕೋಬೇಕು. ನೋಡಿ ಈಗ ಯಾವ ಥರ ಲಾಕ್ ಮಾಡ್ಕೋತೀನಿ ಅಂದರೆ, ಈಗ ಸೆಕೆಂಡ್ ಆರ್ಚ್ ಮಿಡ್ಲಲ್ಲಿ ಬರೋ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದು ಅಂದರೆ ಇಲ್ಲೂ ಅಷ್ಟೇ 4 ಡಬಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಒಂದಾದಮೇಲೆ ಇನ್ನೂ 3 ಸಲ ಡಬಲ್ ಕ್ರೋಶೆ ಹಾಕ್ಕೋಬೇಕಾಗತ್ತೆ. ಆಮೇಲೆ ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಈಗ ಬ್ಲೂದು ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ಗ್ರೀನ್ ಆರ್ಚನ್ನ ಲಾಕ್ ಮಾಡಬೇಕು. ಇದನ್ನ ಬ್ಲೂ ಹಿಂದ್ಗಡೆಯಿಂದ ಬಂದು ಲಾಕ್ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲೇ ಕನ್ಫ್ಯೂಷನ್ಸ್ ಆಗೋದು. ಬ್ಲೂದು ಫಸ್ಟು ಇದು ಏನಿರುತ್ತಲ್ಲ ಅದ್ರ ಹಿಂದ್ಗಡೆಯಿಂದ ದಾರ ತಗೊಂಡು ಬಂದು ಲಾಕ್ ಮಾಡ್ಕೋಬೇಕಾಗತ್ತೆ. ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆ ಹಾಕ್ಕೊಂಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೇಮ್ ಇಲ್ಲೂ ಅಷ್ಟೇ 4 ಸಲ ಡಬಲ್ ಕ್ರೋಶೆ ಹಾಕೋಬೇಕು. ಈಗ ಗ್ರೀನ್ದು ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಆಗಿದೆ. ಸೊ ದಾರನ ಪುಲ್ ಮಾಡ್ಕೊಂಡು ಹೊರಗೆ ತಗೊಂಡು ಬ್ಲೂದು ಸೆಕೆಂಡ್ ಆರ್ಚ್ನ ನಾವು ಲಾಕ್ ಮಾಡ್ಕೋಬೇಕು. ಮೊದಲಿಗೆ ಹೆಂಗೆ ಲಾಕ್ ಮಾಡಿದ್ವಲ್ವ ಆ ಗ್ರೀನ್ ಇದು ಆರ್ಚ್ ಹಿಂದ್ಗಡೆಯಿಂದ ಬಂದು ಲಾಕ್ ಆಗಬೇಕು. ಅಂದರೆ ಇದು ಓವರ್ಲ್ಯಾಪಿಂಗ್ ಥರ ಬರುತ್ತೆ, ಇಲ್ಲಾಂದರೆ ಓವರ್ಲ್ಯಾಪಿಂಗ್ ಥರ ಬರಲ್ಲ. ಸೊ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇದರಲ್ಲೂ ನಿಮ್ಗೇನಾದರೂ ಡೌಟ್ಸ್ ಬಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಈ ಡಿಸೈನ್ ತುಂಬಾ ಸಿಂಪಲ್ ಆಗಿದೆ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಒಂದು 2-3 ಸಲ ನೋಡಿ. ವಿಡಿಯೋ ಕಂಪ್ಲೀಟ್ ಆಗೋವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಿ, ಅಂದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ.
ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.